ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮನ ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಒಂದು ಬೆಂಡೆಕಾಯಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಸೈಡ್ ಡಿಶ್ಗಂತೂ ತುಂಬ ಚೆನ್ನಾಗಿರ್ತದೆ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 1 kg ಬೆಂಡೆಕಾಯಿನ ಈ ಥರ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಧ್ಯಕ್ಕೆ ಎಲ್ಲ ತೆಳುಗೆ ಕಟ್ ಮಾಡಿಟ್ಟಿದ್ದೀನಿ. ಇದಕ್ಕೆ ನಾನು 1 ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಸೇರಿಸ್ತಾ ಇದ್ದೀನಿ. ಖಾರ ನೋಡ್ಕೊಂಡು ಹಾಕೋಬೇಕು. 1 ಸ್ಪೂನ್ ಚಿಲ್ಲಿ ಪೌಡರು, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನ್ ಅಕ್ಕಿ ಹಿಟ್ಟು, ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಇದು ಇಲ್ಲ ಪೂರ್ತಿ ನಿಂಬೆಹಣ್ಣು, ಅರ್ಧ ನಾನು ಕಟ್ ಮಾಡಿಟ್ಟಿದ್ನಲ್ಲ ಅದು ಹಾಕ್ತಾಯಿದ್ದೀನಿ. 2 ಹೋಳು ಹುಳಿನೂ ಹಾಕ್ಬೇಕಲ್ಲ ಬೆಂಡೆಕಾಯಿಗೆ, ಅವಾಗ ಚೆನ್ನಾಗಿರ್ತದೆ. ಇದು ಚಿಕ್ಕ ನಿಂಬೆಹಣ್ಣು ಅಂದ್ಬಿಟ್ಟು ನಾನು 3 ಪೀಸ್ ಹಾಕ್ತಾಯಿದ್ದೀನಿ. ಒಂದು ಫುಲ್ ದೊಡ್ಡದಾದರೆ ಒಂದೇ ಪೀಸ್ ಬರೋದು ಅದರಲ್ಲಿ. ಚಿಕ್ಕ ಪೀಸು ಅಂದ್ಬಿಟ್ಟು 3 ಹಾಕ್ತಾಯಿದ್ದೀನಿ. ಇದನ್ನು ಫುಲ್ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಒಂದು ಸಲ ನೀರು ಹಾಕಬಾರ್ದು, ಅದರಲ್ಲಿ ಸ್ವಲ್ಪ ನೀರಿರುತ್ತೆ. ಏನಾದರೂ ಫುಲ್ಲು ಡ್ರೈ ಆಯಿತು ಅಂದರೆ ಸ್ವಲ್ಪ ನೀರು ಹಾಗೆ ಕೈಯಲ್ಲಿ ಚಿಮುಕಿಸ್ಕೋಬೇಕು. ಅದನ್ನು ಚಿಮುಕಿಸಿದ್ರೆ ಸಾಕು. ನೀರು ಜಾಸ್ತಿ ಹಾಕೋಂಗಿಲ್ಲ, ಸ್ವಲ್ಪ ಲೈಟಾಗಿ ಹಾಕೋಬೇಕು ನೀರು. ಕಲಸಿ ಒಂದು ಅರ್ಧ ಗಂಟೆ ಇಟ್ಟರೆ ಇನ್ನೂ ಚೆನ್ನಾಗಿರ್ತದೆ. ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ನೋಡಿರಿ, ಇಷ್ಟೇ ನೀರು ಹಾಕ್ತಾಯಿರೋದು. ಸ್ವಲ್ಪ ಮಸಾಲೆ ಹಿಡೀಲಿ ಅಂತ ಅಷ್ಟೇ, ಜಾಸ್ತಿ ನೀರು ಹಾಕ್ಳಕ್ಕೆ ಹೋಗಬೇಡ್ರಿ. ಹಾಕ್ಬಿಟ್ಟು ಒಂದು 10 ನಿಮಿಷ ಇಟ್ಬಿಟ್ರಂತೂ ತುಂಬ ಚೆನ್ನಾಗಿರ್ತದೆ ಟೇಸ್ಟು. ನಾನು 10 ನಿಮಿಷ ನೆನೆಸಿಟ್ಟಿದ್ದೀನಿ. ಈಗ ಕಡಾಯಿ ಇಟ್ಟಿದ್ದೀನಿ. ಕಡಾಯಿಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗಬೇಕು, ಚೆನ್ನಾಗಿ ಬಿಸಿ ಆಗಬೇಕು. ಅಂದರೆ ಜಾಸ್ತಿ ಬಿಸಿ ಆಗಿಬಿಟ್ರೆ ಬೇಗ ಕಲರ್ ಬಂದ್ಬಿಡ್ತದೆ. ಜಾಸ್ತಿ ಬಿಸಿ ಮಾಡಬಾರ್ದು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕು ಇದನ್ನು. ನೋಡಿ, ಎಣ್ಣೆ ಬಿಸಿಯಾಗಿದೆ. ಇಷ್ಟಾದರೆ ಸಾಕು. ಈ ಥರ ನಾವು ಬೋಂಡ ಹಾಕ್ತೀವಲ್ಲ, ಪಕೋಡ ಎಲ್ಲ ಹಾಕ್ತೀವಲ್ಲ, ಸೇಮ್ ಇದೇ ಥರ ಈ ಥರ ಸುತ್ತ ಈ ಥರ ಹಾಕ್ಕೊಬರೋದು ಅಷ್ಟೇ. ಇದು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಚೆನ್ನಾಗಿ ಇದು ಮಾಡಬೇಕು ಇದನ್ನು. ನೋಡಿ, ಒಂದು ಸಲ ಆಗಿದೆ ಆವಾಗಲೇ, ಮತ್ತೆ ಇನ್ನೊಂದು ಸಲ ಹಾಕ್ತಾಯಿದ್ದೀನಿ. ಕ್ರಿಸ್ಪಿ ಆಗಬೇಕು ಚೆನ್ನಾಗಿ, ಆವಾಗಲೇ ತಿನ್ನೋದು ಚೆನ್ನಾಗಿರುತ್ತದೆ. ನೋಡಿ, 2ನೇ ಸಲನೂ ಆಯಿತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಪೂರ್ತಿಯಾಗಿ ವಿಡಿಯೋ ನೋಡಿ, ಯಾರೂ ಅರ್ಧದಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಈ ಥರ ಬಂದಿದೆ. ತುಂಬ ಚೆನ್ನಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಪ್ಲೀಸ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮುಂದಿನ ರೆಸಿಪಿ, ಒಳ್ಳೆ ರೆಸಿಪಿಲಿ ಬರ್ತೀನಿ. ಥ್ಯಾಂಕ್ ಯು.